ನಮಗೆ ಶಿರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 2ನೇ ತಾರೀಕು ಒಂದು ಕಂಪ್ಲೇಂಟ್ ಬಂದಿರುತ್ತೆ ದಟ್ ಒಂದು 2.5 ವರ್ಷ 2.5 year old ಮಗು ಒಬ್ಬರು ಕಾಣೆಯಾಗಿದ್ದರು ಅಂತ ಅವರು ತಂದೆ ತಾಯಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸೊ ಕಂಪ್ಲೇಂಟ್ ಸಾರಾಂಶ ಏನಂದರೆ, ಕಂಪ್ಲೇಂಟ್ ತಂದೆ ಪುಟ್ಟರಂಗಯ್ಯ ಮತ್ತು ಅವರ ತಾಯಿ ಲಕ್ಷ್ಮಮ್ಮ ಅವರು ಮಗುನು ಕರ್ಕೊಂಡು ಜಾತ್ರೆ ಅಂತ ಹೇಳಿ ಮುಷ್ಟಿಗೆರಹಳ್ಳಿ ಗ್ರಾಮಕ್ಕೆ ಬಂದಿರ್ತಾರೆ, ಮಾಗೋಡು ಜಾತ್ರೆಗೆ. ಸೊ ಆ ಜಾತ್ರೆಯಲ್ಲಿ ಇದ್ದಾಗ 1ನೇ ತಾರೀಕು ಫೆಬ್ರವರಿ ಸಾಯಂಕಾಲ ಸುಮಾರು 7 ಗಂಟೆಗೆ ಯಾರೋ ಇಬ್ಬರು ಬಂದು ಮಗುನ ಕರ್ಕೊಂಡು ಹೋಗಿದ್ರು ಅಂತ ನಮಗೆ ಮಾಹಿತಿ ತಿಳಿದು ಬರುತ್ತೆ. ಸೊ ಅದರ ಮೇಲೆ ನಾವು ಇಮಿಡಿಯೇಟಾಗಿ FIR ರಿಜಿಸ್ಟರ್ ಮಾಡಿ ಟೀಮ್ಸನ್ನು ಫಾರ್ಮ್ ಮಾಡಿದ್ವಿ. ಎಲ್ಲ ಕಡೆ ನಾವು ಇದು ಮಾಡಿದ್ವಿ. ಸೊ ಆದಷ್ಟು ಬೇಗ ನಾವು ಅದು ಸೆಕ್ಯೂರ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಡುವಾಗ ಸೊ ನಮ್ಮ ಪೊಲೀಸರೆಲ್ಲ ಪತ್ತೆ ಮಾಡಿ ಬ್ಯಾಂಗ್ಳೂರಲ್ಲಿ ಒಬ್ಬ ಲೇಡಿ ಶಾಂತಾ ಮೇರಿ ಅನ್ನೋರ ಮನೆಯಲ್ಲಿ ಮಗು ಇತ್ತೆ ಅನ್ನೋದು ಕಂಡುಬಂದಿದೆ. ಆಮೇಲೆ ಅದು ಈ ಘಟನೆ ನಡೆದಿರುವ ಈ ಕಾರಣ ಏನು ಅನ್ನೋದು ತಿಳ್ಕೊಳ್ಳುವಾಗ ನರಸಯ್ಯ ಅನ್ನೋರು ಮತ್ತು ಈ ಶಾಂತಾ ಮೇರಿ ಇವರು ವರ್ಷಕ್ಕೆ ಅಕ್ಕ ತಮ್ಮ ಆಗಿರಬೇಕು. ಸೊ ಅವರಿಬ್ಬರೂ ಅರೆಸ್ಟ್ ಮಾಡಿ ನಾವು ಮಗುನು ಇದು ಮಾಡಿ ಸೆಕ್ಯೂರ್ ಮಾಡಿ ಅವ್ರ ತಂದೆ ತಾಯಿಗೆ ಕೊಡಲಾಗಿದೆ. ಮಾರಾಟ ಆಗಿಲ್ಲ, ಕಿಡ್ನ್ಯಾಪೇ ಆಗಿದೆ. ಇವರು ಸದ್ಯಕ್ಕೆ ಇವರು ಹೇಳುವ ವಿಚಾರ ಏನಂದರೆ, ಅವರು ಗಂಡು ಮಗು ಇಲ್ಲ, ಗಂಡು ಮಗುಗೋಸ್ಕರ ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ಇದು ಹಿನ್ನೆಲೆಯನ್ನು ಪೂರ್ತಿ ಪ್ರಶ್ನೆ ಮಾಡಿ ಪತ್ತೆ ಮಾಡಲಾಗುತ್ತೆ. ಸುಮಾರು 40 ವರ್ಷ ಅವ್ರಿಗೆ. ಸದ್ಯಕ್ಕೆ 2 ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳು. ಸೊ ಮಿಕ್ಕಿದ ಇನ್ವೆಸ್ಟಿಗೇಷನಲ್ಲಿ ನಾವು ಇನ್ನೂ ಪತ್ತೆ ಮಾಡಲಾಗುತ್ತೆ. ಮೋಟಿವ್ ಅದೇ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇನ್ನೂ ಇದೆ ಈ ಥರ ಘಟನೆಗಳೆಲ್ಲ ಏನಾದರೂ ಶಾಮೀಲಾಗಿದ್ರೆ ಏನು ಅನ್ನೋದು ನಾವು ಚೆಕ್ ಮಾಡಲಾಗುತ್ತೆ. ಅದೀಗ ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತೀವಿ. ನಿನ್ನೆ ರಾತ್ರಿ ನಾವು ಇಟ್ಕೊಂಡು ಬಂದಿದ್ದೀವಿ. ಸೊ ಪೊಲೀಸ್ ಕಸ್ಟಡಿಗೆ ತೊಗೊಂಡು ನಾವು ಪ್ರಶ್ನೆ ಮಾಡ್ತೀವಿ. ಇವರು ಮೂಲತಃ ನರಸಯ್ಯನವನು ಮಿಡಿಗೇಶಿ ಪೊಲೀಸ್ ಸ್ಟೇಷನ್ ID ಹಳ್ಳಿಯವರು. ಸೊ ಇವರು ಈ ಥರ ಎಲ್ಲಾದರೂ ಜಾತ್ರೆಗಳಲ್ಲಿ ಸಿಗ್ತಾರ ಅನ್ನೋದು ಚೆಕ್ ಮಾಡೋಕ್ಕೆ ಬಂದಿದ್ದಾರೆ. ಇವ್ರನ್ನು ಪರಿಚಯ ಮಾಡಿಕೊಂಡು ಈ 2 ದಿನ ಅಜ್ಜನ್ನು ಸ್ವಲ್ಪ ಪರಿಚಯ ಮಾಡಿಕೊಂಡು ಅವ್ರನ್ನ ಹಿಂಬಾಲಿಸಿ ಇವರು ಕುಡಿದು ಇದ್ದಾಗ ಅವ್ರನ್ನ ಪಡೆದುಕೊಳ್ತಾರೆ. ಅವರು ಅದೇ ಕೋರಮಂಗಲ ಅವರ ವಾಸದಲ್ಲಿ ಇದ್ದು ಅಂತ ಹೇಳ್ತಾ ಇದ್ರು. ಗಂಡು ಮಗು. ಇಬ್ಬರಿಗೆ ಹೆಣ್ಣು ಮಕ್ಕಳಿದ್ರು. ಗಂಡು ಮಗು ಬೇಕು ಅಂತ ಈ ಥರ ಮಾಡಿದ್ರು ಅಂತ ತಿಳಿಸ್ತಾ ಇದ್ದಾರೆ. ಬಟ್ ನಾವು ಇನ್ವೆಸ್ಟಿಗೇಷನ್ ಮಾಡಿ ಪತ್ತೆ ಮಾಡ್ತೀವಿ. ತುಂಬ ಅನುಮಾನಗಳಿತ್ತು ಸಿಗೋದಕ್ಕೆ ಮುಂಚೆ. ಬಟ್ ಈಗ ಸಿಕ್ಕಿದಾದ ಮೇಲೆ ನಾವು ಮತ್ತಿದ ಸದ್ಯಕ್ಕೆ ನಮಗೆ ಅದು ಬಂದಿಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ ಆ ಆ್ಯಂಗಿಲಲ್ಲಿನೂ. ಇವ್ರು ಆ ಥರ ಏನಾದರೂ ಇನ್ವಾಲ್ವ್ ಆಗಿದ್ದರೆ ಇವ್ರ ಮೇಲೆ ನಾವು ಈ ಥರನೂ ಆ ಗ್ಯಾಂಗ್ನು ಪತ್ತೆ ಹಚ್ತೀವಿ. ಸೊ ಆಲ್ಮೋಸ್ಟ್ 3 ಟೀಮ್ ಮಾಡಿದ್ವಿ. ಒಬ್ಬರು ಕ್ಯಾಮ್ರಾಸ್ ನೋಡ್ತಾ ಇದ್ದರು, ಒಬ್ಬರು ಈ ಫೋಟೋ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಸ್ನಲ್ಲಿ ಹುಡುಕ್ತಾ ಇದ್ದರು, ಇನ್ನೊಂದು ಟೀಮು ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಕೆಲಸ ಮಾಡ್ತಿದ್ರು. ಸೊ ಎಲ್ಲರೂ ಸೇರಿ ಒಟ್ಟಿಯಾಗಿ ಇದು ಒಳ್ಳೆ ಕಾರ್ಯಾಚರಣೆ ಮಾಡಿದರು. DSP ಶಿರಾ ಮತ್ತು ಇನ್ಸ್ಪೆಕ್ಟರ್ PI ಶಿರಾ ಮತ್ತು ಸಬ್ ಇನ್ಸ್ಪೆಕ್ಟರ್ ನಮ್ಮ ಯಾದವ್, ಸೊ ಅವರು ರೇಣುಕಾ ಯಾದವ್. ಸೊ ಇವರೆಲ್ಲ ಒಳ್ಳೆ ಕಾರ್ಯಾಚರಣೆ ನಡೆಸಿ ಮತ್ತು ನಮ್ಮ ಟೆಕ್ನಿಕಲ್ಸ್ ಎಲ್ಲವರು ಒಳ್ಳೆ ಕಾರ್ಯಾಚರಣೆ ನಡೆಸಿ ಕೆಲಸ ಮಾಡಿ 7 days 2nd FIR ಆಗಿದೆ, 9th ಮಗು ಸಿಕ್ಕಿದೆ. ನಿನ್ನೆ ಗೊತ್ತಾಯ್ತು. ಅದು ಇನ್ವೆಸ್ಟಿಗೇಷನ್ ವಿಚಾರ, ಅವೆಲ್ಲ ನಾವು ಹೇಳೋಕ್ಕಾಗಲ್ಲ. ಝೀರೋ ಲೀಡ್ ಇತ್ತು. ಬಟ್ ಕ್ಯಾಮ್ರಾಸ್ ಮೂಲಕ ನಾವು ಪತ್ತೆ ಹಚ್ಚಿದ್ದೀವಿ, ಅವ್ರು ಇಟ್ಕೊಂಡಿದ್ದೀವಿ. ಸ್ಟಾರ್ಟ್